ನಮಸ್ಕಾರ. ನಾನು ಈ ಥರ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ. ನಾನು ಈಗಷ್ಟೇ ದೇಶದೆಲ್ಲೆಡೆ ಹಾಗೂ ವಿದೇಶದೆಲ್ಲೆಡೆಯೂ ಕೂಡ ಒಂದು ಕನ್ನಡದ ಚಿತ್ರ ಬಹಳ ಹೆಸರನ್ನು ಮಾಡ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಕಾಂತಾರ ಚಾಪ್ಟರ್ 1 ಮನಸ್ಸಿನ ಪೂರ್ತಿ ಆ ಚಿತ್ರವನ್ನು ತುಂಬಿಸ್ಕೊಂಡು ಬಂದಿದ್ದೇನೆ. ಯಾವುದೇ ರೀತಿಯಾದಂಥ ಮಾತುಗಳು ಹೇಗಿತ್ತು ಅನ್ನುವಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಚಿತ್ರದ ತಂಡಕ್ಕೆ ಬಹಳ ದೊಡ್ಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹಳ ಸುಂದರವಾಗಿರ್ತಕ್ಕಂತಹ ಕನ್ನಡದ ಚಿತ್ರವನ್ನು ದೇಶದೆಲ್ಲೆಡೆ ಹೊಗಳುವ ರೀತಿಯಾದಂಥ ಚಿತ್ರವನ್ನು ಮಾಡಿದ ನಿಮಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನನಗೆ ಮುಖ್ಯವಾಗಿ ಮಾತಾಡಲಿಕ್ಕೆ ಬಂದಿರತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಟ್ರೈಲರ್ನಲ್ಲಿ ನೋಡಿರ್ತೀರಿ, ಒಂದು ಸಣ್ಣ ಮಗು ಬಾವಿಯ ಒಳಗಡೆ ಇರ್ತದೆ. ಆ ಬಾವಿಯ ಒಳಗಡೆ ಆ ಮಗುವಿನ ಸುತ್ತ ಒಂದು ಹುಲಿ ನಡೀತಾ ಹೋಗ್ತದೆ. ಅದನ್ನು ಒಂದು ಹೆಣ್ಣು ಮಗಳು ನೋಡ್ತಾಳೆ. ಆ ಮಗುವನ್ನು ಎತ್ತಿ ಬೆರ್ಮೆ ಅನ್ನುವ ರೀತಿಯಲ್ಲಿ ಅದಕ್ಕೆ ಹೆಸರನ್ನು ಇಡ್ತಾರೆ. ತುಳುನಾಡಿನ ಇತಿಹಾಸವನ್ನು ನೀವು ಗಮನಿಸಿದರೆ ಬೆರ್ಮೇರು ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಇದರ ಬಗ್ಗೆ ನಾನು ಇತಿಹಾಸಗಾರರಲ್ಲಿ ಕೇಳಿ ತಿಳಿದಾಗ ನನಗೆ ಗೊತ್ತಾದಂಥ ವಿಚಾರ ಏನು ಅಂತ ಹೇಳಿದರೆ, ಬೆರ್ಮೇರ್ನ ಬಗ್ಗೆ ಬಹಳ ರೀತಿಯಾದಂಥ ವಿಚಾರಧಾರೆಗಳು ತುಳುನಾಡಿನಲ್ಲಿದೆ ಅನ್ನುವಂಥದ್ದು. ಹಾಗಾಗಿ ನನಗೂ ಒಂದು ಕುತೂಹಲ ಇತ್ತು, ಈ ಬೆರ್ಮೇರ್ ಅನ್ನುವ ವಿಚಾರಕ್ಕೆ ಎಲ್ಲಿಯಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದು. ತುಳುನಾಡಿನ ಇತಿಹಾಸಗಳ ಪ್ರಕಾರ ಬೆರ್ಮೇರ್ ಅನ್ನುವಂಥವನು ಎಲ್ಲ ದೈವಗಳ ಶಕ್ತಿಗಳ ನಾಯಕ ಅನ್ನುವಂಥ ನಂಬಿಕೆಯೂ ಇದೆ. ಹಾಗೂ ಬೆರ್ಮೇರ್ ಅನ್ನುವಂಥವನು ಯಾವತ್ತಿಗೂ ಕಾಡನ್ನು ಬಹಳ ಪ್ರೀತಿ ಮಾಡುವಂಥವನು, ಪ್ರಕೃತಿಯನ್ನು ಬಹಳ ಪ್ರೀತಿ ಮಾಡುವಂಥವನು. ಹಾಗಾಗಿ ಬೆರ್ಮೇರನ್ನು ಪ್ರಕೃತಿಯ ಮಡಿಲಿನಲ್ಲಿ ಕಾಡಿನಲ್ಲಿ ನಂಬುವಂಥದ್ದಿದೆ. ಹಾಗಾಗಿ ಈ ಕಾಂತಾರದಲ್ಲೂ ಕೂಡ ಬೆರ್ಮೆ ಅನ್ನುವಂಥವನು ಕಾಡಿನಲ್ಲಿರ್ತಾನೆ. ಹಾಗಾಗಿ ಈ ಬೆರ್ಮರಿಗೂ ಆ ಬೆರ್ಮರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆ ನನ್ನಲ್ಲಿತ್ತು. ಹಾಗಾಗಿ ಈ ಪ್ರಶ್ನೆ ನೀವು ಇಟ್ಕೊಂಡು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ನನಗೆ ಅನ್ನಿಸ್ತದೆ. ವಿಶೇಷವಾಗಿ ಚಿತ್ರದ ನಿರ್ದೇಶಕರು ಒಂದು ಮಾತನ್ನು ಹೇಳಿದ್ದಾರೆ. ನಾವು ಮೊದಲ ಚಿತ್ರ ಬಂದಾಗಲೂ ಕೂಡ ಒಂದು ಸರ್ಕಲನ್ನು ಬಿಡಿಸಿದ್ವಿ. ಆಮೇಲೆ ಮೋಷನ್ ಪೋಸ್ಟರ್ ಬಿಟ್ಟಾಗಲೂ ಅಥವಾ ಟೀಸರ್ ಬಿಟ್ಟಾಗಲೂ ಒಂದು ಸರ್ಕಲನ್ನು ಬಿಟ್ಟಿದ್ವಿ, ಹಾಗೂ ಟ್ರೈಲರ್ ಬಿಟ್ಟಾಗಲೂ ಒಂದು ಸರ್ಕಲನ್ನು ಬಿಟ್ಟಿದ್ವಿ ಅಂತ. ಹಾಗಾಗಿ ಈ ಸರ್ಕಲ್ನ ಹಿಂದೆ ಏನೋ ಒಂದು ಕತೆ ಇದೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಆ ಕತೆ ಏನು ಅನ್ನುವಂಥದ್ದು ಸಿನಿಮಾ ಅನ್ನುವಂಥದ್ದು ನನ್ನ ನಂಬಿಕೆಯೂ ಆಗಿತ್ತು. ಹಾಗಾಗಿ ಸಿನಿಮಾ ಟಾಕೀಸ್ನಲ್ಲೇ ನೀವು ಚಿತ್ರವನ್ನು ನೋಡಿ ಹಾಗೂ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಕಾಂತಾರ ಚಾಪ್ಟರ್ 1.